ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಅಕ್ಷತಾ ಗೌಡ. ಬಿಗ್ ಬಾಸ್ ಸೀಸನ್ 11 ಇನ್ನೇನು ಫೈನಲಿಗೆ ಹತ್ರ ಬರ್ತಾ ಇದೆ. ಬಿಗ್ ಬಾಸ್ ಸೀಸನ್ 11 ಯಾರು ವಿನ್ ಆಗ್ಬೋದು, ಬನ್ನಿ ಇದ್ರ ಬಗ್ಗೆ ಜನಗಳ ಹತ್ರನೇ ಕೇಳೋಣ. ಬಿಗ್ ಬಾಸ್ ನೋಡ್ತೀರಾ? ಹೌದು. ಯಾರು ಇಷ್ಟ ಈ ಸೀಸನಲ್ಲಿ? ಹನುಮಂತು ಐ ಗೆಸ್. ಯಾಕೆ ಇಷ್ಟ ಹನುಮಂತ? ಇನ್ನೋಸೆಂಟ್ ಆಗಿದ್ದಾರೆ ಆ್ಯಂಡ್ ಹೀಸ್ ಪ್ಲೇಯಿಂಗ್ ಗುಡ್. ಹೀಸ್ ಹಿಮ್ಸೆಲ್ಫ್. ಸೊ ಯಾರು ವಿನ್ ಆಗ್ಬೋದು ಈ ಸೀಸನ್? ಹನುಮಂತನೇ ಅನಿಸುತ್ತೆ. ನಿಮಗೆ ಇಷ್ಟ ಅಂತ ಅವ್ರು ವಿನ್ ಆಗ್ಬೋದು ಅಂತ? ಆ ಥರ ಅಲ್ಲ, ಐ ಥಿಂಕ್ ಅಕಾರ್ಡಿಂಗ್ ಟು ದ ರಿವ್ಯೂಸ್ ಪೀಪಲ್ ಲೈಕ್ ಹಿಮ್, ಸೊ ಅವರೇ ವಿನ್ ಆಗ್ಬೋದು ಅನ್ಕೊಂತೀನಿ. ಯಾರು ಈ ಸೀಸನಲ್ಲಿ ಫೇಕಾಗಿ ಆಡ್ತಿದ್ದಾರೆ ಅಂತ ಅನ್ಸುತ್ತೆ? ಐ ಥಿಂಕ್ ತ್ರಿವಿಕ್ರಮ್. ಯಾ. ಏನು ಬಿಗ್ ಬಾಸ್ ಜೋಡಿಗಳು ಬಂದರೆ ಸೊ ಧನರಾಜ್ ಮತ್ತು ಹನುಮಂತ ಜೋಡಿ ಹೇಗಿದೆ? ಹಾಂ, ಒಳ್ಳೆ ಫ್ರೆಂಡ್ಶಿಪ್ ಇದೆ. ಇಟ್ಸ್ ಅ ಗುಡ್ ಬಾಂಡ್. ಭವ್ಯ ಮತ್ತು ತ್ರಿವಿಕ್ರಮ್? ಹಾಂ, ಐ ಥಿಂಕ್ ಇಟ್ಸ್ ಫೈನ್. ದೇರ್ ಬಾಂಡ್ ಇಸ್ ಆಲ್ಸೋ ನೈಸ್. ಗೌತಮಿ ಮತ್ತು ಮಂಜುವಣ್ಣ? ಪ್ರಿಟಿ ಫೇಕ್. ಹಾಂ. ಇನ್ನು ಅಣ್ಣ ತಂಗಿ ಸಂಬಂಧ ಅಂತ ಬಂದರೆ ರಜತ್ ಮತ್ತು ಏನು ಚೈತ್ರ ಕುಂದಾಪುರ್? ಅವ್ರದ್ದು ಅಷ್ಟಕ್ಕಷ್ಟೇ ಇದೆ ಅನಿಸುತ್ತೆ. ಯಾರು ಟಾಪ್ 5ವರೆಗೂ ಬರ್ಬೋದು ಅಂತ ಅನ್ಸುತ್ತೆ? ಹನುಮಂತು, ತ್ರಿವಿಕ್ರಮ್, ಮಂಜು, ಮೋಕ್ಷಿತಾ ಆ್ಯಂಡ್ ಭವ್ಯ. ಇವಾಗ ಸುದೀಪ್ ಅವ್ರು ಈ ಶೋ ನಡೆಸಲ್ಲ ಅಂತ ಹೇಳಿದರೆ ನೆಕ್ಸ್ಟ್ ಯಾರು ನಡೆಸ್ಬೋದು ಅಂತ ಅನ್ಸುತ್ತೆ? ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಅವ್ರ ಪ್ಲೇಸಲ್ಲಿ ಬೇರೆ ಯಾರನ್ನ ನೋಡೋದಕ್ಕೆ ನೀವು ಇಷ್ಟಪಡ್ತೀರಾ? ಐ ಥಿಂಕ್ ಆ ಜಾಗಕ್ಕೆ ಯಾರೂ ಸೂಟ್ ಆಗಲ್ಲ ಅನಿಸ್ತದೆ. ಐ ಥಿಂಕ್ ಸುದೀಪ್ ಈಸ್ ಅ ಗುಡ್ ಹೋಸ್ಟ್. ಬಿಗ್ ಬಾಸ್ ನೋಡ್ತೀರಾ ಮ್ಯಾಮ್? ಹೌದು. ಯಾರು ವಿನ್ ಆಗ್ಬೋದು ಈ ಸೀಸನ್? ತ್ರಿವಿಕ್ರಮ್ ಯಾಕೆ ತ್ರಿವಿಕ್ರಮ್ ಅಂತ? ಚೆನ್ನಾಗಿ ಆಡ್ತಾ ಇದ್ದಾರೆ. ಏನು ಬಿಗ್ ಬಾಸ್ ಮನೇಲಿ ಯಾರು ಫೇಕ್ ಆಟ ಆಡ್ತಿದ್ದಾರೆ ಅಂತ ಅನ್ಸುತ್ತೆ? ಗೌತಮಿ. ಯಾಕೆ ಅವರು ಅಂತ ಅನಿಸ್ತು? ನಂಗೆ ಅವರು ಪರಿಚಯ ಇದ್ದಾರೆ, ನನ್ನ ಫ್ರೆಂಡ್ ಅವರು. ಸೊ ನಾನು ಪಿ ಯು ಮೇಟ್ ಅವಳು. ಅಲ್ಲಿದ್ದಿದ್ದು ಒಂಥರ ಇದ್ಲು, ಇವಾಗ ಒಂಥರ ಇದ್ದಾಳೆ. ಅದೇ ಕಾಲೇಜ್ ಟೈಮಲ್ಲಿ ಇದ್ದಕ್ಕೂ ಇವಾಗ ಬಿಗ್ ಬಾಸ್ ಮನೇಲಿ ಇದ್ದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಅಂತನಾ? ಹೌದು. ಇನ್ನು ಜೋಡಿಗಳ ವಿಚಾರಕ್ಕೆ ಬಂದೆ, ಧನರಾಜ್ ಮತ್ತು ಗೌತಮಿ, ಸಾರಿ ಧನರಾಜ್ ಮತ್ತು ಹನುಮಂತು. ಹಾಂ, ಅವ್ರ ಜೋಡಿ ಹೇಗಿದೆ ಅಂತ ಅನ್ಸುತ್ತೆ? ಧನರಾಜ್ ಮತ್ತು ಹನುಮಂತ ಒಳ್ಳೆ ಫ್ರೆಂಡ್ಸ್ ಅವರು. ಗೌತಮಿ ಮತ್ತು ಮಂಜುವಣ್ಣ? ಅವರು ಒಳ್ಳೆ ಫ್ರೆಂಡ್ಸು, ಆದರೆ ಇಬ್ಬರು ಒಬ್ರಿಗೊಬ್ರು ಇದ್ದಾರೆ. ಇಬ್ಬರು ಬಿಟ್ಕೊಟ್ರೆ ಅವ್ರು ವಿನ್ ಆಗ್ತಾರೆ. ಮಂಜಣ್ಣ ವಿನ್ ಆಗ್ತಾರೆ. ಮಂಜು ತ್ರಿವಿಕ್ರಮ್ ಮತ್ತು ಭವ್ಯ? ಅವರು ಅಷ್ಟೇ, ಸೇಮ್ ಅದೇನೆ. ಒಬ್ರಿಗೊಬ್ರು ಅಂಟ್ಕೊಂಡೇ ಇರ್ತಾರೆ. ಬಿಟ್ಟರೆ ತ್ರಿವಿಕ್ರಮ್ ವಿನ್ ಆಗ್ತಾರೆ. ಬಿಗ್ ಬಾಸ್ ಮನೇಲಿ ಜಾಸ್ತಿ ಸೌಂಡ್ ಮಾಡ್ತಿದ್ದು ರಜತ್ ಮತ್ತು ಚೈತ್ರ ಕುಂದಾಪುರ, ಅವರಿಬ್ಬರು ಅಣ್ಣ ತಂಗಿ ಸಂಬಂಧ ಹೇಗಿದೆ ಅಂತ ಅನ್ಸುತ್ತೆ? ಅವ್ರದ್ದು ಫೇಕ್ ಅನಿಸುತ್ತೆ. ಸುಮ್ಮನೆ ಅವರು ಕ್ಯಾಮ್ರಾಗೋಸ್ಕರ ಆ ಥರ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಎಷ್ಟು ಇಷ್ಟ ಆಗಿದೆ ಸೀಸನ್ 11 ಬಿಗ್ ಬಾಸ್ ನಿಮಗೆ? ನನಗೆ ಚೂರು ಇಷ್ಟ ಇಲ್ಲ. ಇಷ್ಟ ಇಲ್ವಾ? ಬರೀ ಜಗಳನೇ ಇದೆ. ಸೊ ನನಗದೆಲ್ಲ ಇಷ್ಟ ಆಗಲ್ಲ. ಸುದೀಪ್ ಅವ್ರು ಬಿಟ್ಟರೆ ನೆಕ್ಸ್ಟ್ ಬೇರೆ ಯಾರು ನಡೆಸ್ಬೋದು ಬಿಗ್ ಬಾಸ್ ಶೋನ ಅಂತ ಅನ್ಸುತ್ತೆ? ಗಣೇಶ್, ಗೋಲ್ಡನ್ ಸ್ಟಾರ್ ಗಣೇಶ್. ಯಾರು ವಿನ್ ಆಗ್ಬೋದು ಈ ಸೀಸನ್ ಅಂತ ಅನ್ಸುತ್ತೆ? ಮಂಜಣ್ಣ ಆಗಬೇಕು. ಯಾಕೆ ಅವರೇ ಆಗಬೇಕು? ಬಿಕಾಸ್ ಅವರು ಪ್ರತಿ ಒಂದೊಂದು ಟಾಸ್ಕಲ್ಲೂ ಗ್ರೇ ಏರಿಯಾ ಅಂತ ಒಂದು ಹುಡುಕ್ತಾರೆ. ಆಮೇಲೆ ಅವ್ರದ್ದೇ ಒಂದು ಸ್ಟ್ರಾಟಜಿ ಯೂಸ್ ಮಾಡ್ಕೊತಾರೆ. ಅವ್ರು ಸ್ಟ್ರಾಟಜಿ ಮಾಡಿದಾರೋ ಮಾಡಿಲ್ವೋ ಅಂತ ಯಾರಿಗೂ ಗೊತ್ತಾಗಲ್ಲ, ಅದು ಎಂಡಿಂಗಲ್ಲಿ ಮಾತ್ರ ಗೊತ್ತಾಗೋದು. ಸೊ ಅವ್ರು ವಿನ್ ಆಗಬೇಕು. ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಅವ್ರವ್ರ ಆಟ ಅವ್ರವರೇ ಆಡ್ತಾ ಇದ್ದಾರೆ ಅಂತ ಅನ್ಸುತ್ತೆ? ಅಂದರೆ ಯಾವುದೇ ಸ್ಟ್ರಾಟಜಿ ಯೂಸ್ ಮಾಡ್ತೀರಾ? ಅಂದರೆ ಎಲ್ಲರೂ ಆಡ್ತಾ ಇದ್ದಾರೆ, ಬಟ್ ಸಿಕ್ಕಾಬಡೆ ಫೇಕ್ ಆಗಿ ಅನಿಸೋದೇ ಭವ್ಯ. ಯಾಕಂತಂದರೆ ಅವಳು ಎವ್ರಿ ಟೈಮ್ ಅದೊಂದು ಶೋಲ್ಡರ್ ಇರಲೇಬೇಕು, ತ್ರಿವಿಕ್ರಮ್ ಶೋಲ್ಡರ್ನ. ಆ್ಯಂಡ್ ಫ್ಯಾಮಿಲಿ ರೌಂಡ್ ಆದಾಗ ತ್ರಿವಿಕ್ರಮ್ ಮತ್ತು ಭವ್ಯ ಅವರಪ್ಪ ಅವ್ರ ತಾಯಿಯವ್ರು ಬಂದಿದ್ರಲ್ಲ, ಅವ್ರು ಹೇಳ್ಬೋದಿತ್ತು ಅಂತ ಅಂದ್ಕೊಂಡಿದ್ವಿ ನಾವು. ಬಟ್ ಅದು ತುಂಬಾ ತ್ರಿವಿಕ್ರಮ್ಗೆ ಲ್ಯಾಗ್ ಆಗ್ತಾ ಹೋಗ್ತಾ ಇದೆ. ಎವ್ರಿ ಟೈಮ್ ಇವಳಿಗೆ ಶೋಲ್ಡರ್ ಕೊಟ್ಕೊಂಡು ಇವ್ರಿಗೆ ಹೆಲ್ಪ್ ಮಾಡ್ಕೊಂಡೇ ಇದ್ರೆ ಅವ್ರ ಆಟ ಅವ್ರು ಆಡೋಕೆ ಆಗ್ತಾ ಇಲ್ಲ ಆ ಕಡೆ. ಸೊ ಅದೊಂದು ಚೆನ್ನಾಗಂತ ಅನಿಸ್ತಾ ಇಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಜೋಡಿಗಳು ಅಂತಂದರೆ ಇವಾಗ ಧನರಾಜ್ ಮತ್ತು ಹನುಮಂತು ಸೂಪರ್. ಅವ್ರ ಫ್ರೆಂಡ್ಶಿಪ್ನ ನೋಡೋದಕ್ಕೆ ಸೇಮ್ ಲೈಕ್ ಅಂಬರೀಷ್ ವಿಷ್ಣುವರ್ಧನ್ ಫ್ರೆಂಡ್ಶಿಪ್ ಇದೆಯಲ್ಲ, ಆ ಥರ ಅಂತ ಅನಿಸಿದೆ. ತುಂಬ ಪ್ಯೂರೆಸ್ಟ್ ಫ್ರೆಂಡ್ಶಿಪ್ ಅವರಿಬ್ರದನ್ನು. ಆ್ಯಂಡ್ ಒಳ್ಳೆ ಎಂಟರ್ಟೈನ್ಮೆಂಟ್ ಅವರಿಬ್ಬರಲ್ಲಿ. ಮಂಜಣ್ಣ ಮತ್ತು ಗೌತಮಿ? ಮಂಜಣ್ಣ ಮತ್ತು ಗೌತಮಿ ಅದೇನು ಫ್ರೆಂಡ್ಶಿಪ್ಪು. ಇವ್ರು ಯಾವಾಗಲೂ ಬೈತಾನೇ ಇರ್ತಾಳೆ, ಅವ್ರು ಯಾವಾಗಲೂ ಬೈಸ್ಕೊತಾನೇ ಇರ್ತಾರೆ. ಬಟ್ ಆ್ಯಕ್ಚುಲಿ ಮಂಜಣ್ಣನ ಹೊರಗಡೆ ನಾವು ನೋಡಿರೋದು ಫುಲ್ ರಗಡ್ ವಿಲನ್ ಥರ. ಇವ್ರು ತುಂಬ ಸರ್ವೆಂಟ್ ಆಗಿ ಹೋಗ್ಬಿಟ್ಟವ್ರೆ ಗೌತಮಿಗೆ. ಅದು ಸೆಟ್ ಆಗ್ತಾ ಇಲ್ಲ. ಅವರ ಫ್ರೆಂಡ್ಶಿಪ್ನ ಬ್ರೇಕ್ ಮಾಡ್ಕೊತೀನಿ ಅಂತ ಮಾತು ಕೊಟ್ಟಿದ್ದಾರೆ, ಮತ್ತು ಯಾಕೆ ಬ್ರೇಕ್ ಮಾಡ್ಕೊತಿಲ್ಲ ಅಂತಲೇ ಗೊತ್ತಾಗ್ತಾ ಇಲ್ಲ. ಅವ್ರ ಸ್ಟ್ರಾಟಜಿನ ಇನ್ನಷ್ಟು ಸ್ಟ್ರಾಟಜೈಸ್ ಮಾಡಿಕೊಂಡ್ರೆ ಪಕ್ಕ ಅವ್ರು ವಿನ್ ಆಗ್ತಾರೆ. ಆ್ಯಂಡ್ ಅವ್ರು ಆಗಬೇಕಷ್ಟೇ. ಭವ್ಯ ಮತ್ತು ತ್ರಿವಿಕ್ರಮ್? ಕ್ಯೂಟ್ ಪೇರ್, ಬಟ್ ಎವ್ರಿ ಟೈಮ್ ಶಿ ಈಸ್ ಬೀಯಿಂಗ್ ವೆರಿ ಫೇಕ್ ವಿತ್ ತ್ರಿವಿಕ್ರಮ್. ಅವ್ರ ಆಟನ ಅವ್ರು ಗೆಲ್ಲೋದಕ್ಕೋಸ್ಕರ ತ್ರಿವಿಕ್ರಮ್ನ ಹಿಂದಕ್ಕೆ ಹಾಕ್ತಿದ್ದಾರೆ. ಹೆಂಗೆ ಅಂತಂದರೆ ಹೆಲ್ಪಿಂಗ್ ಹ್ಯಾಂಡ್ ತೊಗೊತಿದ್ದಾರೆ ಪ್ರತಿ ಸತಿನೂ. ಅವ್ರ ಹತ್ರ ಮಾಡಿದ್ರೆ ತ್ರಿವಿಕ್ರಮ್ ಲ್ಯಾಗ್ ಆಗ್ತಾ ಹೋಗ್ತಿದೆ. ಕ್ಯೂಟ್ ಪೇರ್, ಬಟ್ ಅಷ್ಟು ಅವ್ರ ಗೇಮಿಗೆ ತುಂಬ ಎಫೆಕ್ಟ್ ಆಗ್ತಿದೆ ತ್ರಿವಿಕ್ರಮ್ಗೆ, ಅದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ.
ರಜತ್ ಅವ್ರು ಸಿಂಗಲ್ ಅಂತ ಅನ್ಸುತ್ತಲ್ಲಿ. ಹೌದು, ಆ್ಯಕ್ಚುಲಿ ಅವ್ರು ಸಿಂಗಲ್ ಬಿಕಾಸ್ ಅವ್ರು ಆಲ್ರೆಡಿ ಮದುವೆ ಆಗ್ಬಿಟ್ಟಿದೆಯಲ್ಲ. ಅವ್ರ ಹೆಂಡತಿ ಬಂದರೆ ಆಮೇಲೆ ಫುಲ್ ಸೆರೆ ಕ್ಲಾಸ್ ತೊಗೊಳ್ತಾರೆ. ಬಟ್ ರಜತ್ ಒಂಥರ ಹೆಂಗಂದರೆ ನಮ್ಮ ಆ್ಯಸ್ ಪರ್ ಆಡಿಯನ್ಸ್ ಒಪಿನಿಯನ್ ಅಂದರೆ ಅವ್ರ ವೈಲ್ಡ್ ಕಾರ್ಡ್ ಎಂಟ್ರಿಗಿಂತ ಫಸ್ಟೇ ಬಂದುಬಿಟ್ಟೆ ಡೆಫಿನೆಟ್ಲಿ ಹೀ ಈಸ್ ದ ಟ್ರೋಫಿ ವಿನ್ನರ್. ಸೀರಿಯಸ್ ಆಗಿ ಹೇಳ್ತಿದ್ದೀವಿ. ಅವ್ರ ಗೇಮ್ ಆಗಿರ್ಬೋದು, ಅವ್ರ ಸ್ಟೇಟ್ ಆಫ್ ಸ್ಟೇಟ್ ಮಾತಾಡೋದಾಗಿರ್ಬೋದು, ಸಕ್ಕದ ಅವ್ರು ಚೆನ್ನಾಗಿ ಚೈತ್ರನ ಕಾಲೆಳೆಯೋದು, ಹನುಮಂತನ ಕಾಲೆಳೆಯೋದು, ಆಮೇಲೆ ಮಂಜಣ್ಣನ ತುಂಬ ಸತಿ ಕಾಲೆಳೆದಿದ್ದಾರೆ. ಅವ್ರದ್ದೊಂದು ಪವರ್ ಇದೆ, ಇಟ್ಸ್ ರಿಯಲಿ ಇಮೆನ್ಸ್ ಪವರ್. ಸಕ್ಕದಾಗಿ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಆಡ್ತಿದ್ದಾರೆ. ಬಟ್ ಕಂಪೇರ್ ಟು ಅವ್ರ ವೈಲ್ಡ್ ಕಾರ್ಡ್ ಎಂಟ್ರಿ ಅನ್ನೋದು ಒಂದು ಅವ್ರಿಗೆ ಮೈನಸ್ ಪಾಯಿಂಟ್ ಆಗಿ ಅವ್ರು ವಿನ್ ಆಗದೆ ಆಗಬಹುದು, ಗೊತ್ತಿಲ್ಲ. ಇನ್ನು ಚೈತ್ರ ಮತ್ತು ರಜತ್ ಅವರು ಅಣ್ಣ ತಂಗಿ. ಅಣ್ಣ ತಂಗಿ ಈ ಬಂದ ಬಿಗ್ ಬಾಸ್ ಕೊಟ್ಟ ಅನುಬಂಧ ಸಖತ್ತಾಗಿದೆ. ಅದೊಂಥರ ಅಂದರೆ ಆ ಒಂದು ಪೇರ್ನ ಏನೋ ಒಂದು ಮನೆಯೊಳಗೆ ಹಾಕಿಬಿಟ್ರೆ ರಜತ್ ವಿನ್ನಾಗಿ ಬರ್ತಾರೆ, ಚೈತ್ರ ಅಲ್ಲಿ ಮಾತಾಡಿನೇ ಕುಗ್ಗೋಗ್ಬಿಡ್ತಾರೆ. ಅದು ಸಖತ್ತಾಗಿದೆ ಆ್ಯಕ್ಚುಲಿ. ಅವರಿಬ್ರು ಕಾಮಿಡಿ ಚೆನ್ನಾಗಿದೆ. ಸೇಮ್ ಲೈಕ್ ಹನುಮಂತು ಮತ್ತು ಧನರಾಜ್ ಹೆಂಗೆ ಒಂದು ಪೇರಲ್ಲಿ ಸಕ್ಕದಾಗಿ ಜೋಕ್ ಮಾಡ್ತಿರ್ತಾರೆ, ನಮ್ಗೆ ಎಂಟರ್ಟೈನ್ಮೆಂಟ್ ಇರುತ್ತೆ. ಅದೇ ಥರ ಇನ್ನೊಂದು ಕಡೆ ಚೈತ್ರ ಮತ್ತು ರಜತ್ ಅವ್ರದ್ದು ಒಂದು ಕಡೆ ಎಂಟರ್ಟೈನ್ಮೆಂಟ್ ಮಸ್ತಾಗಿದೆ ಮಾತ್ರ. ಟಾಪ್ 5ವರೆಗೂ ಯಾರ್ಯಾರು ಬರ್ಬೋದು ಅಂತ ಅನ್ಸುತ್ತೆ? ಮಂಜಣ್ಣ, ಹನುಮಂತು, ಆಲ್ರೆಡಿ ಹನುಮಂತು ಟಿಕೆಟ್ ಫಿನಾಲೆ ಸಿಕ್ಕಿದೆ. ಮಂಜಣ್ಣ, ಹನುಮಂತು, ತ್ರಿವಿಕ್ರಮ್, ರಜತ್ ಆ್ಯಂಡ್ ಮೋಸ್ಟ್ ಡಿಸರ್ವಿಂಗ್ ಅನ್ಸೋದು ಧನರಾಜ್. ಆ್ಯಕ್ಚುಲಿ ಡಿಸರ್ವಿಂಗ್ ಇದ್ದಾರೆ, ಅವ್ರು ಬರಬೇಕು. ಗೌತಮಿ ಶಿ ಈಸ್ ನಾಟ್ ಡಿಸರ್ವಿಂಗ್ ಆ್ಯಕ್ಚುಲಿ. ಅವ್ರದ್ದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಅಂತ ಏನೂ ಇಲ್ಲ, ಸೈಲೆಂಟಾಗಿರ್ತಾರೆ, ಪಾಸಿಟಿವಿಟಿ ಅಂತಿರ್ತಾರೆ. ಆ ಕಡೆ ಇವ್ರ ಪಾಸಿಟಿವಿಟಿನ ಮಂಜಣ್ಣ ಗೇಮು ಹಾಳಾಗ್ತೈತೆ. ಆ್ಯಂಡ್ ಮೋಕ್ಷಿತ ಅಂತೂ ನಥಿಂಗ್ ಎಲ್ಸ್, ಅಲ್ಲಿ ಏನು ಕಾಣಿಸ್ತಾನಿಲ್ಲ, ಅವ್ರ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರೇ ಇಲ್ಲ. ಸೊ ಮನೇಲಿ ಇದ್ರು ಇಲ್ಲದೆ ಇರೋ ಥರ ಇದ್ದಾರೆ. ಹೌದು, ಮೋಕ್ಷಿತ ಅವಾಗವಾಗ ಬರ್ತಾರೆ, ಒಂದು ವಾಯ್ಸ್ ರೈಸ್ ಮಾಡ್ತಾರೆ, ಅರ್ಥ ಆಯ್ತಾ ಅದೊಂದು ಕರೆಕ್ಟಾಗಿ ಹೇಳ್ತಾರೆ. ಅದೊಂದು ಬಿಟ್ಟರೆ ಅವ್ರದ್ದು ಇನ್ನೇನೂ ಇಲ್ಲ. ಆ್ಯಂಡ್ ಗೌತಮಿದು ಅಷ್ಟೇ, ಓಂ ಇಷ್ಟೇ ಅವ್ರು ಹೇಳೋದು, ಅದೊಂದು ಪಾಸಿಟಿವಿಟಿ ಅಂತ ಅಂತಾರೆ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಬಟ್ ಇಷ್ಟು ಪಾಯಿಂಟ್ಸ್ಗಳನ್ನ ರಜತ್, ತ್ರಿವಿಕ್ರಮ್, ಮಂಜಣ್ಣ, ಧನರಾಜ್, ಹನುಮಂತು ಕಂಪೇರ್ ಮಾಡಿದ್ರೆ ದೇ ಆರ್ ಮೋಸ್ಟ್ ಡಿಸರ್ವಿಂಗ್. ಬಟ್ ಯಾವುದೇ ಲೇಡಿ ಕಾಂಪಿಟೇಟ್ರು ಯಾಕೆ ಫಿನಾಲೆಗೆ ಹೋಗೋದಕ್ಕೆ ಅರ್ಹರಲ್ಲ ಅಂತಂದರೆ ಇದಿಷ್ಟು ಫ್ಯಾಕ್ಟರ್ಸ್ಗಳನ್ನ ಕಂಪೇರ್ ಮಾಡಿದ್ರೆ ಭವ್ಯ ಆಲ್ಸೋ ನಾಟ್ ಎಂಟರ್ಟೈನಿಂಗ್, ಗೌತಮಿ ವಾಸ್ ಆಲ್ಸೋ ನಾಟ್ ಎಂಟರ್ಟೈನಿಂಗ್. ಚೈತ್ರ ಮಾತು ಬಿಟ್ಟರೆ ಅಕ್ಕದು ಬೇರೆ ಏನಿಲ್ಲ, ಮನೇಲಿ ಸಕ್ಕದಾಗಿ ಮಾತಾಡ್ತಾರೆ. ನಾವು ಕಲಿಬೇಕು ಅವರಿಂದ ಮಾತಾಡೋದನ್ನ. ಮೋಕ್ಷಿತ ಅಕ್ಕನೂ ಅಷ್ಟೇ, ಅವರು ಏನೂ ಮಾಡ್ತಾಯಿಲ್ಲ ಎಂಟರ್ಟೈನ್ಮೆಂಟಲ್ಲಿ. ಬಟ್ ಈ ಮೆನ್ ಇದ್ದಾರಲ್ಲ, ಮೆನ್ ಪರ್ಸನ್ಸು ಅವರೆಲ್ಲರೂ ಆ್ಯಕ್ಚುಲಿ ಡಿಸರ್ವಿಂಗ್ ಇದ್ದಾರೆ. ಸೀಸನ್ 11 ಎಷ್ಟು ಇಷ್ಟ ಆಯಿತು ನಿಮಗೆ? ಇನ್ನೇನು ಫಿನಾಲೆಗೆ ಹತ್ರ ಬಂತು. ಸಿಕ್ಕಾಬಡೆ ಇಷ್ಟ ಆಯಿತು. ಆ್ಯಕ್ಚುಲಿ ಇನ್ನೂ ಮಜಾ ಅಂತ ಬರ್ತಾ ಹೋಗಿದ್ದೇನೆ ಹನುಮಂತು ಬಂದಮೇಲೆ. ಆ್ಯಂಡ್ ತ್ರಿವಿಕ್ರಮ್ ಕಡೆಯಿಂದ ಫ್ಯಾಕ್ಟರ್ಸ್, ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ಸ್ ಅಂತ ಸ್ಟಾರ್ಟ್ ಆಗಿದ್ದು ರಜತ್ ಬಂದಮೇಲೆ. ಇಟ್ಸ್ ರಿಯಲಿ ಬ್ಯೂಟಿಫುಲ್ ಅನಿಸ್ತು. ಆ್ಯಂಡ್ ಮಂಜಣ್ಣ ಅವ್ರದ್ದು ಸ್ಟಾರ್ಟಿಂಗಿಂದ ಇಟ್ ವಾಸ್ ವೆರಿ ಗುಡ್ ಗ್ರಾಫ್. ಆ್ಯಂಡ್ ರಾಜನ್ ಟಾಸ್ಕ್ ಬಂದಮೇಲಂತೂ ಎಕ್ಸ್ಟ್ರಾ ಲೆವೆಲ್ ಹೊಟ್ಟೋಯ್ತು. ಬಟ್ ಮಂಜಣ್ಣ ಅದೇ ಹೇಳ್ತಿಲ್ಲ, ಗೌತಮಿ ಫ್ರೆಂಡ್ಶಿಪ್ನ ಕಟ್ ಮಾಡಿದ್ರೆ ಡೆಫಿನೆಟ್ಲಿ ಹೀ ಈಸ್ ಸಮಥಿಂಗ್ ಎಲ್ಸ್. ಅಂದರೆ ಒಂದು ಬೇರೆಯೇ ಫೈರ್ ಇದೆ ಅವರಲ್ಲಿ, ಅವ್ರು ಅದನ್ನ ಕಟ್ ಮಾಡ್ತಾ ಇಲ್ಲ, ಅದು ಒಂದೇ ಬೇಜಾರು. ಬಟ್ ಜಗದೀಶ್ ಇದ್ದಿದ್ದರೆ ಎಂಡ್ವರೆಗೂ ತುಂಬ ಮಜಾ ಇರೋದು. ಲಾಯರ್ ಜಗದೀಶ್ ಅವರು ಮಿಸ್ ಮಾಡಿಕೊಂಡ್ರೆ ಅವ್ರನ್ನ. ಹೌದು, ಆ್ಯಕ್ಚುಲಿ ಅವ್ರು ಇರುವಾಗ ತುಂಬ ಕಿರಿಕಿರಿ ಅಂತ ಅನಿಸಿರೋದು. ಬಟ್ ರಾಜನ್ ಟಾಸ್ಕ್ ಬಂದಾಗ ನಾನು ತುಂಬಾ ಅನ್ಕೊತಾ ಇದ್ದೆ, ಜಗದೀಶ್ ಸರ್ ಇದ್ದಿದ್ದೆ ಏನು ಮಾಡ್ಬೋದಿತ್ತು ಅಂತೆಲ್ಲ ಅನ್ಕೊತಿದ್ದೆ. ಬಟ್ ಇನ್ನೊಂದು ಅಂದ್ಕೊಂಡ್ವಿ, ರಂಜನ್ ಇದ್ರಲ್ವ, ಮಹಾರಂಜನ್ ಅಂತ ಅಂದ್ಬಿಟ್ಟು, ಅವರು ತ್ರಿವಿಕ್ರಮ್, ರಜತ್ ಇದ್ದಿದ್ದರೆ ಒಂಥರ 3 ಆನೆಗಳು ನಿಲ್ಲಿಸ್ದಂಗೆ ಇರ್ತಿತ್ತಲ್ಲ, ಹಂಗಿರೋದು. ಡೆಫಿನೆಟ್ಲಿ ಸಕ್ಕತ್ತಾಗಿರೋದು. ಈ ಬಿಗ್ ಬಾಸ್ 11 ಸೀಸನಲ್ಲಿ ಇಟ್ ವಾಸ್ ರಿಯಲಿ ವೆರಿ ಗುಡ್. ಬಟ್ ತುಂಬ ಜಗಳನೇ ಆಗಿದೆ. ಆ್ಯಂಡ್ ನಮ್ಮ ಬಾಸ್ ಕೂಡ ಹೇಳಿದ್ದಾರೆ, ನಮ್ಮ ಬಾಸ್ದು ಈ ಸೀಸನಲ್ಲಿ ತುಂಬ ಮೋಟಿವೇಶನ್ ಸ್ಪೀಚಸ್ಗಳನ್ನ ನೋಡಿ ನಮಗೆ ತುಂಬ ಇನ್ಸ್ಪೈರ್ ಆಗಿದೆ. ಇವಾಗ ನೆಕ್ಸ್ಟು ಬಿಗ್ ಬಾಸ್ ಶೋನ ನಡೆಸಲ್ಲ ಅಂತ ಹೇಳಿದ್ದಾರೆ. ಸೊ ಅವ್ರು ಬಿಟ್ಟು ಬೇರೆ ಯಾರು ನಡೆಸ್ಬೋದು ಅಂತ ಅನ್ಸುತ್ತೆ? ನಾವು ನೋಡೋದೇ ಇಲ್ಲ, ನಮ್ಮ ಬಾಸ್ ಇಲ್ಲಾಂದರೆ ನಾವು ನೋಡೋದೇ ಇಲ್ಲ. ಬಾಸ್ನ ಸ್ಟಾಪ್ ಮಾಡಿಬಿಡ್ತೀರಾ? ನಾವು ನೋಡೋದಿಲ್ಲ. ಬಿಕಾಸ್ ಆ್ಯಕ್ಚುಲಿ ಮೇಜರ್ಲಿ ನಾವು ಬಿಗ್ ಬಾಸ್ ನೋಡ್ತಾ ಇರೋದೇ ಸುದೀಪ್ ಸರ್ಗೋಸ್ಕರನೇ. ಬಿಕಾಸ್ ಎವ್ರಿ ಸಂಡೇ ಆ್ಯಂಡ್ ಸ್ಯಾಟರ್ಡೇ ಹೀ ಕಮ್ಸ್, ಹೀ ಸೇಸ್ ಒನ್ ಆಫ್ ಮೋಟಿವೇಶನಲ್ ಸ್ಪೀಕ್ಸ್. ಆ್ಯಂಡ್ ಅವ್ರು ಈ ಸೀಸನಲ್ಲಿ ತುಂಬ ಹೇಳಿದ್ದಾರೆ, ಸಾರಿ ಅನ್ನೋ ವರ್ಡ್ನ ಯೂಸ್ ಮಾಡೋದು ಅರ್ಹತೆ ಇರೋರು ಯೂಸ್ ಮಾಡಿ, ಆ್ಯಂಡ್ ನಿಮ್ಮ ಕೋಪನೂ ಅಷ್ಟೇ, ನಿಮ್ಮ ಅಳುನೂ ಅಷ್ಟೇ ಯೂಸ್ ಮಾಡಿ ಅಂತ ಅಂದ್ಬಿಟ್ಟು. ಸೊ ಈ ಥರ ಒಂದೊಂದು ಮೈನರ್ ಪಾಯಿಂಟ್ಸ್ ಅವ್ರು ಹೇಳ್ಕೊಡೋದ್ರಿಂದ ನಮ್ಮ ರಿಯಲ್ ಲೈಫ್ಗೆ ಅದನ್ನ ನಾವು ಅಡಾಪ್ಟ್ ಮಾಡ್ಕೊಳ್ತಾ ಹೋಗ್ತಾ ಇರ್ತೀವಿ. ಆ ಥರದಿಂದ ಅದು ಅವರೊಬ್ಬರಿಂದನೇ ಮಾತ್ರ ಸಾಧ್ಯ. ಅವರೊಬ್ಬರಿಂದಾನೇ ಈ ಥರ ಇಷ್ಟು ಲೈಫ್ ಲೆಸನ್ಸ್ನ ನಾವು ಕಲ್ತಿರೋದು. ಸೊ ವಿ ಆರ್ ವೆರಿ ಮಚ್ ಇನ್ಸ್ಪೈರ್ಡ್ ಬೈ ಅವರ್ ಸುದೀಪ್ ಬಾಸ್. ಅವರಿಲ್ಲ ಅಂತಲೇ ಡೆಫಿನೆಟ್ಲಿ ನಾವು ನೋಡೋದಿಲ್ಲ. ಅದು ಎಂಥ ಕಂಟೆಸ್ಟೆಂಟ್ ಬಂದರೂ ಅಷ್ಟೇ ನಮ್ಮ ಬಾಸ್ ಇರೋ ನಾವು ನೋಡ್ತೀವಿ. ಬಟ್ 11 ಇವ್ರನ್ನ ಬಿಟ್ಟು ಇನ್ನೊಬ್ಬರು ನಡೆಸಬಹುದು ಅಂತಂದರೆ ಮೋಸ್ಟ್ ಪ್ರಾಬಬ್ಲಿ ರಿಷಬ್ ಶೆಟ್ಟಿ ಮೇ ಬಿ. ಬಿಕಾಸ್ ಅವರು ಸ್ಪೀಕಿಂಗ್ ಸ್ಕಿಲ್ಸ್ ಆಗಿರ್ಬೋದು ಅಥವಾ ಅವ್ರ ಲೈಫ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಮ್ಯಾಚ್ ಆಗ್ಬೋದು, 50-50 ಮ್ಯಾಚ್ ಆಗ್ಬೋದು. ಬಟ್ ನಮ್ಮ ಬಾಸ್ ರೇಂಜ್ಗೆಲ್ಲ ಯಾರು ಬರಲ್ಲ. ಮ್ಯಾಮ್ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ, ಡೈಲಿ ನೋಡ್ತೀವಿ. ಯಾರು ಇಷ್ಟ ಈ ಸೀಸನಲ್ಲಿ? ಈ ಸೀಸನಲ್ಲಿ ರಜತ್ತು, ಹನುಮಂತು ಇಷ್ಟ ಯಾಕೆ ಆಗ್ತಾರೆ. ಅವ್ರು ಇಷ್ಟ ಅಂತ? ರಜತ್ತು ಎಲ್ಲದು ಟಾಸ್ಕು ಚೆನ್ನಾಗಿ ಆಡ್ತಾರೆ, ಎಂಟರ್ಟೈನ್ಮೆಂಟು ಮಾಡ್ತಾರೆ, ಆಮೇಲೆ ಎಲ್ಲರನ್ನೂ ನಗಿಸ್ತಾರೆ, ಆಮೇಲೆ ಚೈತ್ರನೂ ತುಂಬ ಚೆನ್ನಾಗಿ ರೇಗಿಸ್ತಾರೆ, ಅದು ತುಂಬ ಇಷ್ಟ ನಮಗೆ. ಹನುಮಂತೂ ಅಷ್ಟೇ ಚೆನ್ನಾಗಿ ಆಡ್ತಾ ಇದ್ದಾರೆ.
ಮಧ್ಯದಲ್ಲಿ ಸ್ವಲ್ಪ ವೀಕ್ ಆದರೂ ಇವಾಗ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಹನುಮಂತು. ಟಿಕೆಟು ಫೈನಲ್ಗೆ ಗೆದ್ಕೊಂಡಿದ್ದಾರೆ. ಇವಾಗ ನೋಡ್ಬೇಕು ಯಾರು ಗೆಲ್ತಾರೆ ಅಂತ. ಯಾರು ಫೇಕ್ ಆಡ್ತಾ ಇದ್ದಾರೆ ಅಂತ ಅನ್ಸುತ್ತೆ? ಫೇಕು ಯಾರೂ ಆಡ್ತಾ ಇಲ್ಲ, ಎಲ್ಲ ರಿಯಲ್ ಆಗೇ ಆಡ್ತಾ ಇದ್ದಾರೆ. ಫೇಕ್ ಯಾರೂ ಆಡ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಯಾರು ಸ್ಟ್ರಾಂಗ್ ಆಟ ಆಡ್ತಿದ್ದಾರೆ ಅಂತ ಅನ್ಸುತ್ತೆ? ರಜತ್ ತ್ರಿವಿಕ್ರಮ್ ಸ್ಟ್ರಾಂಗಾಗಿ ಆಡ್ತಾ ಇದ್ದಾರೆ. ಮಂಜು ಅವರು ಚೆನ್ನಾಗಿ ಆಡ್ತಾರೆ, ಸ್ವಲ್ಪ ಈ ನಡುವೆ ಸ್ವಲ್ಪ ವೀಕ್ ಆಗಿದ್ದಾರೆ. ಇನ್ನು ಮುಂದೆ ನೋಡ್ಬೇಕು, ಇನ್ನು 2 ವೀಕ್ಸಲ್ಲಿ ಹೆಂಗೆ ಆಡ್ತಾರೆ ನೋಡಬೇಕು. ಏನು ಬಿಗ್ ಬಾಸ್ ಮನೆಯಲ್ಲಿ ಜೋಡಿ ವಿಚಾರಕ್ಕೆ ಬಂದರೆ ಧನರಾಜು ಮತ್ತು ಹನುಮಂತು ಅವರ ಜೋಡಿ ಹೇಗಿದೆ? ತುಂಬ ಚೆನ್ನಾಗಿದೆ. ಲಾಸ್ಟ್ ಟೈಮು ವರ್ತು ಸಂತೋಷು ಮತ್ತು ತುಕಾಲಿ ಸಂತೋಷ್ ಇದ್ದಾರಲ್ಲ, ಆ ಥರನೇ ಇವರಿಬ್ಬರು ಇದ್ದಾರೆ. ಮತ್ತು ಉಗ್ರಂ ಮಂಜು ಮತ್ತು ಗೌತಮಿ ಅವರಿಬ್ಬರು ಆ್ಯಕ್ಚುಲಿ ಅವರು ಚೇಂಜ್ ಆಗ್ತಾರೆ ಅಂದ್ಕೊಂಡಿದ್ರು, ಮತ್ತು ಅದೇ ಥರನೇ ಆಗ್ತಾ ಇದ್ದಾರೆ. ಈ ಸತಿ ಸುದೀಪ್ ಅವ್ರು ಏನು ಹೇಳ್ತಾರೆ ನೋಡಬೇಕು. ಅವರಿಬ್ಬರು ಭವ್ಯ ಮತ್ತು ತ್ರಿವಿಕ್ರಮ್ ಅವರಿಬ್ಬರು ಒಳ್ಳೆ ಫ್ರೆಂಡ್ಸು, ಇನ್ನೇನಿಲ್ಲ. ಓಕೆ, ಇವರು ರಜತ್ ಮತ್ತು ಚೈತ್ರ ಕುಂದಾಪುರ್ ಅವರಿಬ್ಬರು ತುಂಬ ಚೆನ್ನಾಗಿದೆ. ಬಾಸು ಅಂತ ರೇಗಿಸ್ತಾ ಇರ್ತಾರೆ, ನಮ್ಗೆ ತುಂಬ ಖುಷಿ ಆಗುತ್ತೆ. ಚೈತ್ರ ಚೆನ್ನಾಗಿ ಆಡಿದ್ರು ಈ ಸತಿ, ಇದು ಉತ್ತಮನೂ ಕೊಟ್ಟಿದ್ದಾರೆ. ಸೊ ಚೆನ್ನಾಗಿದೆ, ಅವರಿಬ್ಬರದ್ದು ಕಾಂಬಿನೇಷನ್ ಎಲ್ಲ ಚೆನ್ನಾಗಿದೆ. ಅವರಿಬ್ಬರು ರೇಗಿಸೋದು ಎಲ್ಲ ಚೆನ್ನಾಗಿರುತ್ತೆ. ಎಷ್ಟು ಇಷ್ಟ ಆಯಿತು ಸೀಸನ್ 11 ಬಿಗ್ ಬಾಸ್ ನಿಮಗೆ? ನಮಗೆ ಸೀಸನ್ 10 ಜಾಸ್ತಿ ಇಷ್ಟ ಆಗಿದ್ದು. ಸೀಸನ್ 11 ಓಕೆ ಪರವಾಗಿಲ್ಲ, ಅದು ಚೆನ್ನಾಗಿ ಬರ್ತಾ ಇದೆ. ಸೀಸನ್ 10ಗೂ 11ಗೂ ಕಂಪೇರ್ ಮಾಡಿದ್ರೆ ಏನು ಡಿಫ್ರೆನ್ಸ್ ಇತ್ತು? ಅಂದರೆ ಕಂಟೆಸ್ಟೆಂಟ್ ನಾರ್ಮಲ್ ಚೇಂಜ್ ಇದ್ದೇ ಇದ್ದಾರೆ, ಬಟ್ ನಿಮ್ಗೆ ಇಷ್ಟ ಆಯಿತು ಸೀಸನ್ 10 ಅಂತ ಹೇಳಿದ್ರಲ್ಲ, ಯಾಕೆ 11 ಏನು ಡಿಫ್ರೆನ್ಸ್ ಅಂತ ಅನಿಸ್ತು? ನಮಗೆ ಕಾರ್ತಿಕ್ ಮತ್ತು ವಿನಯ್, ಸಂಗೀತ ಅವ್ರದ್ದೆಲ್ಲ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು. ತನಿಷಾ ಈ ಸತಿನೂ ಎಲ್ಲ ಚೆನ್ನಾಗೇ ಇದೆ. ಸೊ ಅದು ತುಂಬ ಇಷ್ಟ ಆಯಿತು 10 ನಮಗೆ. ಸುದೀಪ್ ಅವ್ರು ಬಿಟ್ಟರೆ ಬೇರೆ ಯಾರು ನಡೆಸ್ಬೋದು ಬಿಗ್ ಬಾಸ್ ಅಂತ ಅನ್ಸುತ್ತೆ? ಸುದೀಪ್ ಬಿಟ್ಟರೆ ಯಾರು ನಡ್ಸೋಕ್ಕೆ ಚಾನ್ಸೇ ಇಲ್ಲ. ಸುದೀಪೇ ನಡೆಸಬೇಕು. ಅಲ್ಲ, ಅವ್ರು ಹೇಳಿದ್ರಲ್ಲ ನೆಕ್ಸ್ಟ್ ನಡೆಸಲ್ಲ ಅಂತ ಹೇಳಿದ್ದಾರೆ. ಅವರೇ ನಡೆಸಿದ್ರೆ ಚೆನ್ನಾಗಿರುತ್ತೆ. ಯಾರು ನಡೆಸ್ತಾರೋ ಮುಂದೆ ಗೊತ್ತಿಲ್ಲ, ಚೆನ್ನಾಗಿರುತ್ತೆ ಅವ್ರು ನಡೆಸಿದ್ರೆ. ಬಿಗ್ ಬಾಸ್ ನೋಡ್ತೀರಾ ಮ್ಯಾಮ್? ನೋಡ್ತೀವಿ. ಯಾರು ಇಷ್ಟ ಈ ಸೀಸನಲ್ಲಿ? ತ್ರಿವಿಕ್ರಮ್. ಯಾರು ಗೆಲ್ಲಬೇಕು ಅಂತ ಅನ್ಸುತ್ತೆ ಈ ಸೀಸನು? ತ್ರಿವಿಕ್ರಮೇ. ಯಾಕೆ ಅವರೇ ಗೆಲ್ಲಬೇಕು ಅಂತ? ಅವ್ರು ತುಂಬ ಸಿನ್ಸಿಯರಾಗಿ ಆಟ ಆಡ್ತಿದ್ದಾರೆ, ಅದಕ್ಕೆ. ಅದಕ್ಕೆ ಯಾರು ಫೇಕಾಗಿ ಆಡ್ತಿದ್ದಾರೆ ಅಂತ ಅನ್ಸುತ್ತೆ? ಮಂಜಣ್ಣ. ಯಾಕೆ ಅವರು ಅಂತ? ಯಾಕೆ ಈ ವಾರದಲ್ಲಿ ತುಂಬ ಇದಾಗಿ ಆಟ ಆಡಿದ್ದಾರೆ ಅವರು. ಅದರಿಂದ ಅದ್ರ ಚೆನ್ನಾಗಿ ಆಡ್ತಿದ್ರು. ಯಾವಾಗ್ಲೂ ಗೌತಮಿ ಅಂದ್ಕೊಂಡೇ ಓಡಾಡ್ತಿರ್ತಾರೆ, ಅದಕ್ಕೋಸ್ಕರ. ಯಾರು ಸ್ಟ್ರಾಂಗ್ ಬಿಗ್ ಬಾಸ್ ಮನೇಲಿ ಆಡ್ತಿರೋದು? ತ್ರಿವಿಕ್ರಮೇ. ಇನ್ನು ಜೋಡಿಗಳ ವಿಚಾರಕ್ಕೆ ಬಂದರೆ ಧನರಾಜು ಮತ್ತು ಹನುಮಂತು ಜೋಡಿ ಹೇಗಿದೆ? ಚೆನ್ನಾಗಿದೆ. ಅವರ ದೋಸ್ತಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅವ್ರು ಹಂಗೆ ಮೇಂಟೈನ್ ಮಾಡ್ಕೊಂಡಿದ್ರೆ ಪರವಾಗಿಲ್ಲ. ಇವಾಗ ಫೈನಲಿಗೆ ಬಂದಿದ್ದಾರೆ, ನೋಡೋಣ ಅದೃಷ್ಟ ದೇವತೆ ಯಾರು ಗೆಲ್ತಾರೆ ಅಂತ. ಲಾಸ್ಟ್ ಸಂದೀಪ್ ಅಂತೂ ಹಿಂಗೆ ಫೈನಲ್ಗೆ ಬಂದಿದ್ರು, ಇವರಿಬ್ರು ಹಂಗೆ ಫೈನಲ್ಗೆ ಬರ್ತಾರ ಅಂತ? ಇಲ್ಲ, ಅದು ಚಾನ್ಸೇ ಇಲ್ಲ. ಇನ್ನು ಭವ್ಯ ಮತ್ತು ತ್ರಿವಿಕ್ರಮ್ ಜೋಡಿ ಚೆನ್ನಾಗಿದೆ, ಚೆನ್ನಾಗಿ ಆಟ ಆಡ್ತಿದ್ದಾರೆ. ಚೆನ್ನಾಗಿದೆ, ಫಸ್ಟಿಂದನೂ ನೋಡ್ತಾನೆ ಇದ್ದೀವಿ. ತ್ರಿವಿಕ್ರಮೇ ಬರಲಿ ಅಂದ್ಕೊಂಡಿದ್ದೀವಿ, ನೋಡೋಣ. ಮಂಜಣ್ಣ ಮತ್ತು ಗೌತಮಿ ಜೋಡಿ ಚೆನ್ನಾಗಿದೆ ಅಷ್ಟೇ. ಯಾವಾಗಲೂ ಕಿತ್ತಾಡೋದೇ ಅವ್ರಿಗೆ ಸ್ಫುರ್ಸತ್ತಿರಲ್ಲ. ಇವ್ರು ಬೈತಾ ಇರ್ತಾರೆ, ಇವ್ರಿಗೆ ಬೈತಿರ್ತಾರೆ ಅಷ್ಟೇ. ರಜತ್ ಮತ್ತು ಇವರು ಚೈತ್ರ ಕುಂದಾಪುರ್ ಅಣ್ಣ ತಂಗಿ ಸಂಬಂಧ ಹೇಗಿದೆ? ಚೆನ್ನಾಗಿದೆ. ರಜತ್ ಬಂದಮೇಲೆ ಸೂಪರಾಗಿದೆ ಬಿಗ್ ಬಾಸ್. ಅವರಿಂದನೇ ಬಿಗ್ ಬಾಸ್ ಓಡ್ತಿರೋದು ಅಂದ್ಕೊಂಡಿದ್ದೀವಿ, ನೋಡೋಣ. ಟಾಪ್ 5 ಯಾರು ಬರ್ಬೋದು ಅಂತ ಅನ್ಸುತ್ತೆ ಮ್ಯಾಮ್? ರಜತ್, ತ್ರಿವಿಕ್ರಮ್, ಭವ್ಯ, ಹನುಮಂತು ಆಗಲೇ ಹೋಗ್ಬಿಟ್ಟಿದ್ದಾರೆ ಅಷ್ಟೇ. ಹುಡುಗಿರು ಯಾರು ಬರಲ್ಲ ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀರಾ? ಎಸ್, ಎಲ್ಲ ಸ್ಟ್ರಾಂಗ್ ಇದ್ದಾರಲ್ಲ. ಭವ್ಯ ಸ್ಟ್ರಾಂಗ್ ಇದ್ದಾಳೆ, ಆದರೆ ಇದು ಕೊಡಬೇಕಲ್ವ ಅವರು. ನೋಡೋಣ, ಇವಾಗ ಈ ವಾರದಲ್ಲಿ ಗೊತ್ತಾಗುತ್ತಲ್ಲ. ಇವಾಗ ಸೀಸನ್ 11ವರೆಗೂ ಸುದೀಪ್ ಅವರೇ ಈ ಶೋನ ನಡ್ಸ್ಕೊಂಡು ಬಂದರು. ನಿಮ್ಗೆ ಅಭ್ಯಾಸ ಕೂಡ ಆಗ್ಬಿಟ್ಟಿರುತ್ತೆ ಅವ್ರು ಇದ್ರೇ ಶೋ ಅಂತ. ಸೊ ಇವಾಗ ಅವ್ರು ನಡ್ಸಲ್ಲ ಅಂತ ಹೇಳಿದ್ಮೇಲೆ ಅವ್ರ ಜಾಗದಲ್ಲಿ ಬೇರೆ ಯಾರನ್ನ ನೋಡೋದಕ್ಕೆ ಇಷ್ಟಪಡ್ತಾರೆ? ಯಾರೂ ಇಷ್ಟ ಆಗಲ್ಲ, ಸುದೀಪ್ ಸರೇ ಇರಬೇಕು. ಅದು ಆವಾಗಲೇ ಅವ್ರ ಮಾತುಗಳು ಕೇಳೋಕ್ಕೆ ವೀಕೆಂಡ್ ಕಾಯ್ತಾ ಇರ್ತೀವಿ. ಅವರಿಲ್ಲ ಅಂದರೆ ಅದು ಬಿಗ್ ಬಾಸೇ ಅಲ್ಲ, ನೋಡೋದೇ ವೇಸ್ಟ್. ಇಲ್ಲ, ಅದು ಓಡೋದು ಇಲ್ಲ ಬಿಗ್ ಬಾಸ್, ಅಷ್ಟೇ ಸ್ಟಾಪ್ ಆಗಿಬಿಡುತ್ತೆ. 2 ವಾರನೂ ಓಡಲ್ಲ ಸುದೀಪ್ ಸರ್ ಇಲ್ಲ ಅಂದರೆ. ಮ್ಯಾಮ್ ಬಿಗ್ ಬಾಸ್ ನೋಡ್ತೀರಾ? ಹೌದು, ನೋಡ್ತೀವಿ. ಮಿಸ್ ಮಾಡಿದಿರ ನೋಡ್ತೀವಿ. ಯಾರು ಇಷ್ಟ? ಯಾರು ಅಂದ್ರೆ ಮೋಕ್ಷಿತಾ ಇಷ್ಟ. ಮೋಕ್ಷಿತಾ ಇಷ್ಟ ಯಾಕೆ? ಅವ್ರ ರಿಯಾಲಿಟಿ ಇಷ್ಟ ಆಗುತ್ತೆ ಒಂಥರ, ಅದಕ್ಕೆ. ಯಾರು ಬಿಗ್ ಬಾಸ್ ಮನೇಲಿ ಫೇಕ್ ಆಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಮ್ಯಾಮ್? ನಂಗಂತೂ ಗೌತಮಿ. ಯಾಕೆ ಗೌತಮಿ ಫೇಕ್ ಆಡ್ತಿದ್ದಾರೆ ಅಂತ ಅನ್ಸುತ್ತೆ? ಅವ್ರು ಮಾತಾಡೋದೇ ನನ್ಗೆ ಹಂಗೆ ಅನ್ಸುತ್ತೆ ಒಂಥರ. ಯಾರು ಸ್ಟ್ರಾಂಗ್ ಬಿಗ್ ಬಾಸ್ ಮನೆ ಒಳಗಡೆ ಅಂತ? ಬಿಗ್ ಬಾಸ್ ಮನೇಲಿ ಸ್ಟ್ರಾಂಗ್ ಅಂದ್ರೆ ಇವಾಗ ಅಟ್ ಪ್ರೆಸೆಂಟ್ ರಜತ್ತು. ಇನ್ನು ಜೋಡಿಗಳ ವಿಚಾರಕ್ಕೆ ಬಂದರೆ ಧನರಾಜ್ ಮತ್ತು ಹನುಮಂತು ವೆರಿ ಗುಡ್ ಸೂಪರ್ ಪ್ಲೇಯಿಂಗ್. ನಿಜವಾಗ್ಲೂ ಒಳ್ಳೆ ಜೋಡಿ ಅವರಿಬ್ಬರದು, ಹೇಳಬೇಕು ಅಂತ. ತ್ರಿವಿಕ್ರಮ್ ಮತ್ತು ಭವ್ಯ ಓಕೆ ಮತ್ತು ಮಂಜಣ್ಣ ಮತ್ತು ಗೌತಮಿ ಅವರಿಬ್ರು ನನಗೆ ಇಷ್ಟನೇ ಆಗೋದಿಲ್ಲ ಅವರಿಬ್ರು.
ಅವ್ರ ಜೋಡಿ ಇಷ್ಟ ಇಲ್ಲ, ಅವರಿಬ್ರದ್ದು ಬೀದಿ ಇಷ್ಟ ಇಲ್ಲ, ಏನೂ ಇಷ್ಟ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಹೌದು. ರಜಿತ್ ಮತ್ತೆ ಚೈತ್ರ ಕುಂದಾಪುರ್ ಏನು ಒಂಥರ ಇಬ್ಬರು ಒಂದೇ ಥರ ಇದ್ದಾರೆ, ಒಂದೇ ಕ್ಯಾರೆಕ್ಟ್ರು, ಅದಕ್ಕೆ ಇಬ್ಬರು ಚೆನ್ನಾಗಿದ್ದಾರೆ ಒಂಥರ ಹಾಗೆ. ಯಾರು ವಿನ್ ಆಗ್ಬೋದು ಈ ಸೀಸನ್ ಅಂತ ಅನ್ಸುತ್ತೆ? ಯಾರು ಟ್ರೋಫಿಗೆ ಎತ್ಕೊಂಡು ಈಚೆ ಬರ್ಬೋದು? ಹನುಮಂತು. ಯಾಕೆ ಅಷ್ಟು ಸ್ಟ್ರಾಂಗ್ ಹನುಮಂತು ಮೇಲೆ? ನಿನ್ನೆ ಎಪಿಸೋಡ್ ನೋಡಾದ್ಮೇಲಂತೂ ಅನಿಸ್ಬಿಡ್ತು ಅವರೇ ಗೆಲ್ತಾರೆ ಅಂತ ಅಂದ್ಬಿಟ್ಟು. ಫೈನಲಿಗೆ ಹೋದ್ರು ಅಂತನಾ? ಹೋದ್ರು ಅಂತ. ಮತ್ತೆ ಅವರು ಆಡ್ತಾ ಇರೋದು ಎಲ್ಲ ಚೆನ್ನಾಗಿ ಆಡ್ತಿದ್ದಾರೆ. ಮತ್ತು ನಿನ್ನೆ ಎಪಿಸೋಡಿಂದ ತುಂಬ ಅನಿಸ್ತು ಅವರೇ ಫೈನಲ್ಗೆ ಗೆಲ್ತಾರೆ ಅಂತ ಅಂದ್ಬಿಟ್ಟು. ಯಾವ 5 ಯಾರ್ಯಾರು ಬರ್ಬೋದು ಅಂತ ಅನ್ಸುತ್ತಮ್ಮ? ಹನುಮಂತು ಆಬ್ವಿಯಸ್ಲಿ, ಭವ್ಯ, ತ್ರಿವಿಕ್ರಮು, ಮಂಜಣ್ಣ. ಹುಡುಗಿಯರು ಯಾರು ಗೆಲ್ಲಲ್ಲ ಅಂತಾರ 3 ಜನದಲ್ಲಿ? ಭವ್ಯ ಗೆಲ್ಬೋದು, ಚಾನ್ಸಸ್ ಇದೆ, ಹೇಳಕ್ಕಾಗಲ್ಲ ಅವರು. ಸುದೀಪ್ ಅವ್ರು ನೆಕ್ಸ್ಟ್ ಈ ಶೋನ ನಡ್ಸ್ಕೊಡಲ್ಲ ಅಂತ ಹೇಳಿದ್ದಾರೆ. ಅವ್ರು ಬಿಟ್ಟು ಬೇರೆ ಯಾರು ನಡ್ಸ್ಬೋದು ಅಂತ ಅನ್ಸುತ್ತೆ? ಊಹೆನೂ ಮಾಡಿಲ್ಲ ಇನ್ನು ಅದನ್ನು. ಬೇಡವೂ ಬೇಡ ಯಾರೂ. ಮತ್ತೆ ನೆಕ್ಸ್ಟ್ ಸೀಸನ್ ನೋಡಲ್ವಾ ಆಗಿದ್ರೆ ನೀವು? ನೋಡ್ತೀವಿ, ನೋಡಲ್ಲ ಅಂತಲ್ಲ, ಈ ಕ್ರೇಜ್ ಇರಲ್ಲ ಅನ್ಸುತ್ತೆ ಅಷ್ಟೇ. ಆ ಥರ ಅಷ್ಟೇ. ಥ್ಯಾಂಕ್ ಯು ಮ್ಯಾಮ್. ನೀವು ನೋಡಲ್ವಾ? ನೋಡ್ತೀವಿ. ಯಾರು ಇಷ್ಟ ನಿಮಗೆ? ಹನುಮಂತನೇ ಯಾರು ವಿನ್ ಆಗ್ಬೇಕು? ಅಂದರೆ ಹನುಮಂತನೇ ಆಗಬೇಕು. ಹನುಮಂತನೇ ನಿಮ್ಗೆ ಇಷ್ಟ ಅಂತ ಹನುಮಂತನೇ ವಿನ್ ಆಗ್ಬೇಕಾ? ಹಂಗಂತಲ್ಲ, ಒಟ್ಟಲ್ಲಿ ಹನುಮಂತು ವಿನ್ ಆಗಬೇಕು. ಯಾರು ಸ್ಟ್ರಾಂಗ್ ಆಗಿ ಆಡ್ತಾ ಇದಾರೆ ಬಿಗ್ ಬಾಸ್ ಮನೆ ಒಳಗಡೆ? ಸ್ಟ್ರಾಂಗ್ ಆಗಿ ಇವರು ಮಂಜು, ತ್ರಿವಿಕ್ರಮ್ ಸ್ಟ್ರಾಂಗ್ ಆಗಿ ಆಡ್ತಿದ್ದಾರೆ. ಯಾರು ಫೇಕ್ ಆಟ ಆಡ್ತಾ ಇದಾರೆ ಅಂತ ಅನ್ಸುತ್ತೆ? ಬೇಕಂತೇನು ಅನಿಸಿಲ್ಲ, ಯಾರು ಅನ್ಸ್ತಿಲ್ವಾ? ಅವ್ರವ್ರ ಆಟ ಆಡ್ತಿದ್ದಾರೆ ಎಲ್ಲರೂ. ಹನುಮಂತು ಮತ್ತೆ ಧನರಾಜ್ ಅವ್ರ ಜೋಡಿ ಹೇಗಿದೆ? ಸೂಪರ್, ಚೆನ್ನಾಗಿದೆ. ಕಾಂಬಿನೇಷನ್ನು ಚೆನ್ನಾಗಿದೆ, ಕಾಮಿಡಿಯಾಗಿ ಎಲ್ಲ ಚೆನ್ನಾಗಿದೆ ಇಬ್ಬರು ಜೋಡಿ. ತ್ರಿವಿಕ್ರಮ್ ಮತ್ತೆ ಭವ್ಯ ಓಕೆ. ಮಂಜಣ್ಣ ಮತ್ತೆ ಗೌತಮಿ ಅವ್ರದ್ದು ಓಕೆ. ಇವರು ರಜತ್ ಮತ್ತೆ ಚೈತ್ರ ಕುಂದಾಪುರ್. ಅದೇ ನಮ್ಮ ಅಕ್ಕ ಹೇಳ್ದಂಗೆ ಇಬ್ರಿಗೂ ಚೆನ್ನಾಗಿದೆ ಕಾಂಬಿನೇಷನ್. ಯಾರು ಟಾಪ್ 5 ಯಾರು ಬರ್ಬೋದು ಅಂತ ಅನ್ಸುತ್ತೆ? ಈ ಭವ್ಯ, ತ್ರಿವಿಕ್ರಮ್, ಹನುಮಂತು, ಮಂಜಣ್ಣ. ಸುದೀಪ್ ಅವ್ರನ್ನ ಬಿಟ್ಟು ನೆಕ್ಸ್ಟ್ ಯಾರು ನಡೆಸ್ಬೋದು ಶೋನ? ಅವ್ರು ಮಾಡಿದ್ರೇನೆ ಚೆನ್ನಾಗಿರುತ್ತೆ. ಸುದೀಪ್ ಅವ್ರು ಮಾಡಿದ್ರೇನೆ ಚೆನ್ನಾಗಿರುತ್ತೆ. ಆ ವಾಯ್ಸು ಅದೆಲ್ಲ ಅವ್ರು ಮಾಡಿದ್ರೇನೆ ಚೆನ್ನಾಗಿರೋದು. ಬಟ್ ಅವ್ರು ನಡ್ಸಲ್ಲ ಅಂತ ಹೇಳಿದಾರಲ್ವಾ, ಸೊ ಹಾಗಾಗಿ. ಅಲ್ಲ, ಹಂಗೆ ಹೇಳಿದ್ದಾರೆ, ಬಟ್ ನಡೆಸಿದ್ರೆ ಒಳ್ಳೇದು, ಚೆನ್ನಾಗಿರುತ್ತೆ, ನೋಡೋಕ್ಕೂ ಖುಷಿ ಇರುತ್ತೆ ಅವ್ರು ಮಾಡಿದ್ರೆ. ಅದು ಒಬ್ರು ಮಾಡಿ ನೋಡಿರ್ತೀವಲ್ವ, ಆ ಇದರಲ್ಲಿ ಇನ್ನೊಬ್ಬರನ್ನ ನೋಡೋಕೆ ಇಷ್ಟ ಆಗಲ್ಲ. ಬಿಗ್ ಬಾಸ್ ನೋಡ್ತೀರಾ? ನೋಡ್ತಾ ಇದ್ದೀವಿ. ಯಾರು ಇಷ್ಟ? ನನಗೆ ಅವಳು ಹೆಸರು ಇದ್ರಲ್ಲಿ ಮಾಡಿದ್ಲಲ್ಲ, ಅವಳ ಹೆಸರೇನಪ್ಪ? ಯಾವ್ದ್ರಲ್ಲಿ? ಸೀರಿಯಲ್ ಅಲ್ಲ? ಹಾಂ ಯಾವುದು? ಹಾಂ, ಮೋಕ್ಷಿತಾ. ಪಾರು ಸೀರಿಯಲ್ ಮೋಕ್ಷಿತಾ? ಹಾಂ, ಪಾರು ಸೀರಿಯಲ್ ಮೋಕ್ಷಿತಾ ಅಲ್ಲ, ಅವಳಲ್ಲಪ್ಪ. ಹಾಂ, ಗೌತಮಿನಾ? ಗೌತಮಿ. ಯಾಕೆ ಇಷ್ಟ ಗೌತಮಿ? ಅವಳು ಸ್ವಲ್ಪ ರಫ್ ಆಗಿ ಮಾತಾಡೋದು ಅದೆಲ್ಲ ಮಾಡ್ತಾಳೆ, ಸ್ವಲ್ಪ ಕೂಲಾಗಿರ್ತಾಳೆ, ಅಳ್ತಾ ಇರ್ತಾಳೆ. ಭವ್ಯಗೌಡನ? ಗೀತಾ ಸೀರಿಯಲ್ ಭವ್ಯಗೌಡನ? ಹಾಂ, ಅದಕ್ಕೆ ಇಷ್ಟನಾ? ಅಳ್ತಿರ್ತಾಳೆ ಅಂತ ಇಷ್ಟನಾ? ಅಳ್ತಿರ್ತಾಳೆ, ಬೇಜಾರು. ಅವಳು ನೋಡಿದ್ರೆ ಬೇಜಾರ ನಿಮ್ಗೆ? ಬೇಜಾರು, ಅಳ್ತಾಳಲ್ಲ, ಮಾತಿಗೆ ಮುಂಚೆ ಅಳ್ತಾಳೆ. ಅವಳು ಇನ್ನೊಬ್ಳು ಹೊಂಟೋದ್ಲಲ್ಲ, ಅವಳು ಸ್ವಲ್ಪ ಚೆನ್ನಾಗಿ ಮಾಡ್ತಾ ಇದ್ಲು. ಅವಳು ಹೊಂಟೋದ್ಲಲ್ಲ ಹೋದ್ವಾರ, ಐಶ್ವರ್ಯ. ಐಶ್ವರ್ಯ. ಅವಳು ಹೋಗಿದ್ದಕ್ಕೆ ಬೇಜಾರಾಯ್ತಾ ನಿಮ್ಗೆ? ಬೇಜಾರಾಯ್ತು. ಆಯ್ತು. ಯಾರು ಗೆಲ್ಬೇಕು ಬಿಗ್ ಬಾಸ್ ಈ ಸರಿ? ಯಾರು ಗೆಲ್ಲಬೇಕು? ಎಲ್ಲ ಒಂದೇ ಥರ ಇದ್ದಾರೆ, 4 ಜನನು. ಯಾರು ಗೆಲ್ತಾರೋ, ಇಬ್ರು ಗೆದ್ರಲ್ಲ ಲಾಸ್ಟಲ್ಲಿ, ಅವರು ಬರ್ಬೋದು ಅನ್ಕೊಂತೀನಿ. ಲಾಸ್ಟಲ್ಲಿ ಅದೇನೋ ಇದ್ರಲ್ಲಿ ಗೆದ್ರಲ್ಲಪ್ಪ, ಕಾಲಿಷ್ಟ, ಅವರಿಬ್ಬರು ಬರ್ಬೋದು ಅನ್ಕೊಂತೀನಿ. ಇವಾಗ ಕುರುಬು ಗೌಡ ಏನೋ ಅವನ ಹೆಸರು, ಅವ್ನು ಬರ್ಬೋದು ಹನುಮಂತ್ ಬರ್ಬೋದು ಅನ್ಕೊಂತೀನಿ. ಇವಾಗ ಹನುಮಂತು ಮತ್ತೆ ಧನರಾಜ್ ಅವ್ರ ಜೋಡಿ ಹೇಗಿದೆ? ಚೆನ್ನಾಗಿದೆ, ಅಂದರೆ ನನಗೆ ಹನುಮಂತ್ ಬರ್ತಾನೆ ಅಂತ. ಗೌತಮಿ ಮತ್ತೆ ಮಂಜಣ್ಣ ಹೇಗೆ ಆಟ ಆಡ್ತಿದ್ದಾರೆ ಅಂತ ಅನ್ಸುತ್ತೆ? ಚೆನ್ನಾಗಿ ಆಡ್ತಾ ಇದ್ದಾರೆ. ಅವರು ಆಡಿದ್ರೆ ಅವ್ರು ಬರ್ತಾರೆ, ಇಲ್ಲಾಂದರೆ ಇಲ್ಲ. ಚೈತ್ರ ಕುಂದಾಪುರ ನೋಡಬೇಕು, ಅವ್ರು ಯಾವಾಗಲೂ ಕಿತ್ತಾಡ್ತಾ ಇರ್ತಾರೆ ಅಷ್ಟೇ. ಇನ್ನೇನು ನನಗೆ ಅದೇ ಅವ್ರು 3 ಜನ. ಇವಾಗ ಬಿಗ್ ಬಾಸ್ ನೋಡ್ತಿದ್ದೀರಲ್ವಾ, ಸುದೀಪ್ ಅವ್ರು ಏನಾದ್ರು ಇದು ಪ್ರೋಗ್ರಾಮ್ ನಡ್ಸ್ಕೊಡಲ್ಲ ಅಂತ ಹೇಳ್ತಿದಾರಲ್ವಾ, ಸೊ ಇವ್ರ ಜಾಗದಲ್ಲಿ ಬೇರೆ ಯಾರನ್ನ ನೋಡೋಕೆ ಇಷ್ಟಪಡ್ತೀರಾ ನೀವು? ನಾವು ಯಾರನ್ನೂ ನೋಡೋಕ್ಕೆ ಇಷ್ಟಪಡಲ್ಲ, ಅವ್ನು ಬಿಟ್ಟರೆ. ಹೌದಾ? ಸುದೀಪ್ ಅವ್ನು ಬಿಟ್ಟರೆ ಇನ್ಯಾರೂ ಇಷ್ಟ ಇಲ್ಲ. ಅವ್ರು ಚೆನ್ನಾಗಿ ನಡೆಸ್ತಾರೆ, ಅವ್ರು ಮಾತಾಡ್ತಾರೆ, ಅವ್ರು ಇದು ಮಾಡ್ತಾರೆ. ಅವ್ರು ಬಿಟ್ಟರೆ ಇನ್ಯಾರೂ ನಡ್ಸೋಕ್ಕೆ ಅವ್ರಿಲ್ಲ. ಸೊ ನೋಡಿದ್ರಲ್ವಾ ಬಿಗ್ ಬಾಸ್ ಬಗ್ಗೆ ಜನಗಳ ಅಭಿಪ್ರಾಯ. ನಿಮಗೇನು ಅನ್ಸುತ್ತೆ, ಈ ಬಾರಿ ಬಿಗ್ ಬಾಸ್ನ ಯಾರು ವಿನ್ ಆಗ್ತಾರೆ? ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.